ಅನುದಿನ ಆತ್ಮಿಕ ಆಹಾರದ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ವೀಕ್ಷಕರೆಲ್ಲರಿಗೂ ಶಕಪುರುಷನು ಯುಗಪುರುಷನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಸಮಾಧಾನವು, ಸಂತೋಷವು, ಆತ್ಮಿಕ ಆಶೀರ್ವಾದವು, ಆರೋಗ್ಯವು ತಂದೆಯಾದ ದೇವರು ಎಲ್ಲರಿಗೂ ಅನುಗ್ರಹಿಸಲೆಂದು ದೇವರನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮ ಬಳಿಯಲ್ಲಿ ಒಂದು ಮನವಿ, ಯಾರಾದರೂ ಹೊಸದಾಗಿ ಈ ವಿಡಿಯೋವನ್ನು ನೋಡಿದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಪರಿಚಯ ಇದ್ದವರಿಗೆ ಶೇರ್ ಮಾಡಿ. ಯಾಕೆಂದರೆ ಈ ಸತ್ಯವಾದ ಸುವಾರ್ತೆ ಅನೇಕರ ಬಳಿಗೆ ತಲುಪಬೇಕಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ನಿಮಗೆ ಪರಿಚಯ ಇದ್ದವರಿಗೆ ಶೇರ್ ಮಾಡಿ ಅಂಥೇಳಿ ಪ್ರೀತಿಯಿಂದ ನಿಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ವಂದನೆಗಳು. ಈ ದಿನ ಮತ್ತೊಂದು ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಸಿದ್ಧನಾಗಿದ್ದೇನೆ. ಕ್ಷಮಿಸುವ ಗುಣ ಆರೋಗ್ಯಕರವಾದಂಥ ಗುಣ. ಪ್ರಿಯರಾದ ದೇವರ ಮಕ್ಕಳಿರ, ಈ ಕ್ಷಮಿಸುವಂಥ ಗುಣ ಯಾರ ಮೂಲಕ ಬಂದಿದೆ ಗೊತ್ತಾ? ಯೇಸು ಕ್ರಿಸ್ತರ ಮೂಲಕ ಬಂದಿರುವಂಥ ಗುಣ ಪ್ರಿಯರೇ. ಕ್ಷಮಿಸುವಂಥ ಒಳ್ಳೆ ಗುಣ ದೇವರ ಮೂಲಕ ಬಂದಂಥ ಗುಣ. ಹಳೆ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ಆಗಿರ್ಬೋದು, ಇಂಥ ಗುಣಗಳು ಭಕ್ತರಲ್ಲಿ ಕಾಣುತ್ತೇವೆ. ಈ ಲೋಕದಲ್ಲಿ ನೋಡುವಾಗ ಕ್ಷಮಿಸುವಂಥ ಗುಣನೇ ಕಾಣಲ್ಲ. ಚಿಕ್ಕ ಮಕ್ಕಳಲ್ಲಿ ಕೂಡ ದ್ವೇಷ ಎನ್ನುವಂಥದ್ದು ಬೆಳೀತಾ ಇದ್ದಾರೆ. ಚಿಕ್ಕ ಮಕ್ಕಳಲ್ಲಿ ದ್ವೇಷ, ಅಸೂಯೆ ಎನ್ನುವಂಥದ್ದು ಬೆಳೀತಾ ಇದೆ. ಅದಕ್ಕೆ ಕಾರಣ ಪರಿಸರದಲ್ಲಿ ಹಿರಿಯರಿರ್ತಾರಲ್ಲ, ಹಿರಿಯರು, ಆಮೇಲೆ ಕುಟುಂಬದಲ್ಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ತಂದೆ ತಾಯಿಗಳು ಅಂತೇಳಿ ಕರೆಯಲ್ಪಡ್ತಾ ಇದ್ದಾರೆ. ನೋಡಿ ಪ್ರಿಯರೇ, ದೊಡ್ಡವ್ರಿಗೇ ಇರಲ್ಲ, ಮತ್ತು ಚಿಕ್ಕವ್ರಿಗೆ ಹೇಗೆ ಬರುತ್ತೆ ಕ್ಷಮಿಸುವಂಥ ಗುಣ? ಅದಕ್ಕೆ ಪ್ರತಿಯೊಬ್ಬರೂ ಕಲಿಯಬೇಕಾದಂಥ ಪ್ರಾಮುಖ್ಯವಾದಂಥ ಗುಣ ಇದು. ಈ ಗುಣ ಇದ್ದಾಗ ಇದು ಆರೋಗ್ಯಕರವಾದಂಥ ಗುಣರೇ ಇದು. ಒಂದ್ಸರಿ ಪ್ರಿಯರಾದ ದೇವ್ರ ಮಕ್ಕಳಿರ, ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 34ನೇ ವಚನವನ್ನು ನೋಡೋಣ ಪ್ರಿಯರೇ. ಆಗ ಯೇಸು, ತಂದೆಯೇ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅರಿಯರು. ತಾವು ಏನು ಮಾಡುತ್ತಾರೆ ಎನ್ನುವಂಥದ್ದು ಅರಿಯರು. ಅವರನ್ನು ಕ್ಷಮಿಸು. ಯಾರನ್ನು? ಯೇಸು ಕ್ರಿಸ್ತರನ್ನು ನಿಂದಿಸಿದವರು, ಯೇಸು ಕ್ರಿಸ್ತರನ್ನು ಅವಮಾನಪಡಿಸಿದವರನ್ನು, ಯೇಸು ಕ್ರಿಸ್ತರನ್ನು ಒಡೆದವರನ್ನು, ಯೇಸು ಕ್ರಿಸ್ತರನ್ನು ತಿವುದವರನ್ನು ಏನು ಮಾಡಬೇಕಂತ ಹೇಳ್ತಾರೆ? ತಂದೆ, ಇವರನ್ನು ಕ್ಷಮಿಸಿಬಿಡು ಅಂತಾರೆ. ಅಂದರೆ ಯೇಸು ಕ್ರಿಸ್ತರು ಪ್ರೀತಿ ತೋರಿಸಿದ್ದಾರೆ. ದೇವರ ತ್ಯಾಗ, ದೇವರ ಕರುಣೆ, ಅಂದರೆ ಒಳ್ಳೆ ಮನಸ್ಸು ಪ್ರಿಯರಾದ ದೇವರ ಮಕ್ಕಳಿರ, ಒಳ್ಳೆ ಗುಣ. ಅಂಥ ಗುಣ ಪ್ರತಿ ಇರಬೇಕು. ಇದ್ದರೆ ಆರೋಗ್ಯಕರವಾದಂಥ ಗುಣ ಇದು. ಮತ್ತೊಂದು ಮಾತನ್ನು ನಾವು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 14-15ನೇ ವಚನವನ್ನು ನೋಡಿ ಪ್ರಿಯರೇ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ ಹೇಳ್ತಾರೆ. ನೋಡಿದ್ರ? ಅಂದರೆ ನಮ್ಮ ಜೀವನದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ತಪ್ಪು ಮಾಡಿದಾಗ, ನಮ್ಮ ಬದುಕಿನಲ್ಲಿ ಇಲ್ಲ ನಮ್ಮ ಜೀವಿತದಲ್ಲಿ ಇಲ್ಲ ಅವಮಾನ ಇಲ್ಲಾಂದರೆ ನಿಂದನೆಗಳು ಏನೋ ಹಾಕಿದಾಗ ನಾವು ಏನು ಮಾಡಬೇಕಂತ ಹೇಳ್ತಾರೆ? ಯಾರು ಹೇಳಿರುವಂಥ ಮಾತು ಪ್ರಿಯರೇ? ನೇರವಾಗಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು. ನೀವು ಅವರ ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಹೇಳ್ತಾರೆ. ನಿಮ್ಮ ವಿಷಯದಲ್ಲಿ ಯಾರಾದರೂ ಅನ್ಯಾಯ ಮಾಡಿದ್ದಾರಾ? ನಿಮ್ಮ ವಿಷಯದಲ್ಲಿ ಯಾರಾದರೂ ಮೋಸ ಮಾಡಿದ್ದಾರಾ? ನಿಮ್ಮನ್ನು ನಿಂದಿಸಿದ್ದಾರಾ? ನಿಮ್ಮನ್ನು ಅವಮಾನಪಡಿಸಿದ್ದಾರಾ? ಏನೇ ಇರಲಿ, ಅವರ ತಪ್ಪುಗಳನ್ನು ನೀವು ಕ್ಷಮಿಸಬೇಕು. ನೀವು ಕ್ಷಮಿಸಿದರೆ ನಿಮ್ಮ ತಪ್ಪುಗಳನ್ನು ನಾನು ಕ್ಷಮಿಸುತ್ತೇನೆ ಎಂದು ತಂದೆಯಾದ ದೇವರು ಹೇಳುವಂಥ ಮಾತು ಯೇಸು ಕ್ರಿಸ್ತರ ಮೂಲಕ. ಮತ್ತೊಂದು ಸಾರಿ ಮಾತನ್ನು ನೋಡೋಣ. ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ನೋಡಿ, ಯೇಸು ಕ್ರಿಸ್ತರು ಮೊಟ್ಟ ಮೊದಲು ಜನರಿಗೆ ಬೋಧನೆ ಮಾಡುವಂಥ ವಿಧಾನ ಶತ್ರುಗಳನ್ನು ಕ್ಷಮಿಸಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು, ಜನರ ತಪ್ಪುಗಳನ್ನು ಕ್ಷಮಿಸಬೇಕು, ಅವ್ರಿಗೋಸ್ಕರ ಒಳ್ಳೆಯದನ್ನು ಮಾಡಬೇಕು ಅಂತೇಳಿ. ಅವರ ಮಾತಿನಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ, ಅವರ ಜೀವಿತವನ್ನು ನೋಡಿ, ಅವರ ವಾಕ್ಯಗಳನ್ನು ಕೇಳಿ ಅನೇಕರು ಬದಲಾಗಿದ್ದಾರೆ.
ಅನೇಕರು ಬದಲಾಗಿ ಅನೇಕರು ಸುವಾರ್ತೆ ಸಾರಿದ್ದಾರೆ, ವಾಕ್ಯಗಳನ್ನು ಪರಿಚಯ ಮಾಡಿದ್ದಾರೆ ಪ್ರಿಯರೇ. ಅಪೋಸ್ತಲರು ದೇವರ ಪ್ರೀತಿಯನ್ನು ಸಾರಿದ್ದಾರೆ. ಸಾರುವಾಗ ನಿಂದನೆಗಳು, ಅವಮಾನಗಳು, ಶೋಧನೆಗಳು, ಹಾಗೆ ಅನೇಕ ತೊಂದರೆಗಳು ಬಂದಿದೆ. ಏನು ಬಂದರೂ ಕೂಡ ಅವರನ್ನು ಕ್ಷಮಿಸಿ, ಅವರ ತಪ್ಪುಗಳನ್ನು ಕ್ಷಮಿಸಿ, ಅವರಿಗೆ ದೇವರ ಪ್ರೀತಿಯನ್ನು ಸಾರಿ ತಮ್ಮ ಬದುಕುಗಳನ್ನು ಮುಗಿಸ್ಕೊಂಡಿದ್ದಾರೆ ಪ್ರಿಯರಾದ ದೇವರ ಮಕ್ಕಳಿರ. ಅದರಲ್ಲಿ ಸ್ತೆಫೇನನು ಎಂಬ ಒಬ್ಬ ಭಕ್ತನು ಏನು ಮಾಡಿದ್ದಾರೆ ನೋಡಿ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 55ನೇ ವಚನ. ಆದರೆ ಅವನು ಪವಿತ್ರಾತ್ಮ ಭರಿತನಾಗಿ ಆಕಾಶದ ಕಡೆಗೆ ದೃಷ್ಟಿಸಿ ನೋಡಿ, ದೇವರ ಪ್ರಭಾವವನ್ನು, ದೇವರ ಬಲಗಡೆಯಲ್ಲಿ ನಿಂತಿದ್ದ ಯೇಸುವನ್ನು ಕಂಡು, ಅಗೋ ಆಕಾಶವು ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡುತ್ತೇನೆ ಎಂದು ಹೇಳಿದನು. ಅಂದರೆ ಇಲ್ಲಿ ಏನು ನಡೀತಾ ಇದೆಪ್ಪ ಅಂತ ನೋಡುವಾಗ, ಯೆಹೂದ್ಯರಿದ್ದಾರಲ್ಲ, ಯೆಹೂದ್ಯರಲ್ಲಿ ಪರಿಸಾಯರು, ಶಾಸ್ತ್ರಿಗಳು, ಯಾಜಕರು, ಮಹಾಯಾಜಕರು ಇದ್ದಾರೆ ಪ್ರೇರೆ. ಇವರೆಲ್ಲರೂ ಗುಂಪಾಗಿ ಬಂದಿದ್ದಾರೆ. ಸ್ತೆಫೇನನು ಯೇಸು ಕ್ರಿಸ್ತರನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅಂದರೆ ಹಳೆ ಒಡಂಬಡಿಕೆ ಮೊದಲುಗೊಂಡು, ಅಂದರೆ ಅಬ್ರಹಾಮನು, ಇಸಾಕನು, ಯಾಕೋಬನು, ಮೋಶೆ ಕಾಲದಲ್ಲಿ, ದಾವೀದನ ಕಾಲದಲ್ಲಿ, ಸೊಲೊಮೋನನ ಕಾಲದಲ್ಲಿ ನಡೆದಿರುವಂಥ ಎಲ್ಲ ವಿಷಯಗಳನ್ನ ಹೇಳ್ಕೊಂಡು ಬಂದು ನಿಜವಾದ ರಕ್ಷಣೆ ಯೇಸು ಕ್ರಿಸ್ತರ ಮೂಲಕ ಸಿಗುತ್ತೆ ಅಂತೇಳಿ ಏನ್ರಿ ಯೇಸು ಕ್ರಿಸ್ತರನ್ನು ಒಂದು ಉನ್ನತವಾಗಿ ಪರಿಚಯ ಮಾಡುವಾಗ ಯೆಹೂದ್ಯರು, ಶಾಸ್ತ್ರಿಗಳು, ಪರಿಸಾಯರು, ಯಾಜಕರಿದ್ದಾರೆ ನೋಡಿ, ಎಲ್ಲರೂ ಆತನನ್ನು ಊರು ಹೊರಕ್ಕೆ ಎಳೆದುಕೊಂಡು ಹೋಗಿ ಏನ್ರಿ ಕಲ್ಲೆಸೆದು ಕೊಂದಾಕ್ತಾರೆ ಪ್ರಿಯರೇ. ಆ ಸಾಯುವಂಥ ಸಮಯದಲ್ಲಿ ಸ್ತೆಫೇನನು ದೇವರನ್ನು ಮೊರೆ ಇಡ್ತಾರೆ ನೋಡಿ. ಅಪೋಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 58ನೇ ವಚನವನ್ನು ನೋಡಿ ಪ್ರಿಯರೇ. ಅವನ ಮೇಲೆ ಬಿದ್ದು ಅವನನ್ನು ಊರು ಹೊರಕ್ಕೆ ನೂಕಿಕೊಂಡು ಹೋಗಿ ಕೊಲ್ಲುವುದಕ್ಕೆ ಕಲ್ಲೆಸೆದರು. ಸಾಕ್ಷಿಯವರು ತಮ್ಮ ಬಟ್ಟೆಗಳನ್ನು ತೆಗೆದು ಸೌಲನೆಂಬ ಒಬ್ಬ ಯೌವನಸ್ಥನ ಕಾಲುಗಳ ಬಳಿಯಲ್ಲಿ ಇಟ್ಟರು. ಅವರು ಸ್ತೆಫೇನನ ಮೇಲೆ ಕಲ್ಲೆಸೆಯುತ್ತಾ ಇರಲು ಅವನು ಕರ್ತನ ಹೆಸರನ್ನು ಹೇಳಿ, ಯೇಸು ಸ್ವಾಮಿಯೇ, ನನ್ನ ಆತ್ಮವನ್ನು ಸೇರಿಸಿಕೋ ಎಂದು ಪ್ರಾರ್ಥಿಸಿ ಮೊಣಕಾಲೂರಿ, ಕರ್ತನೆ, ಈ ಪಾಪವನ್ನು ಅವರ ಮೇಲೆ ಹೊರಿಸಬೇಡವೆಂದು ಮಹಾಶಬ್ದದಿಂದ ಕೂಗಿದನು. ದೇವ, ಇವರು ಪಾಪ ಮಾಡಿದ್ದಾರೆ, ಅವ್ರ ಪಾಪವನ್ನು ಅವ್ರ ಮೇಲೆ ಹೊರಿಸಬೇಡ, ಅಂದರೆ ಅವ್ರನ್ನ ಕ್ಷಮಿಸು ಅಂತೇಳಿ ಸ್ತೆಫೇನನು ಸಾಯುವಂಥ ಸಮಯದಲ್ಲಿ, ಮರಣ ಹೊಂದುವಂಥ ಸಮಯದಲ್ಲಿ ಅವರ ವಿಷಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕಲಿತೀವ ಏನ್ರಿ ಬ್ರದರ್, ಕಲ್ಲೆಸೆದು ಹೊಡೆದಿದ್ದಾರೆ, ನಿಂದಿಸಿದ್ದಾರೆ, ಇವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾ ಅಂತೀರಾ? ಮಾಡದೆ ಹೋದರೆ ದೇವರೊಪ್ಪಲ್ಲ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡದೆ ಹೋದರೆ, ಅವ್ರಿಗೋಸ್ಕರ ವಿಜ್ಞಾಪನೆ ಮಾಡದೆ ಹೋದರೆ ದೇವರು ಒಪ್ಪೋದಿಲ್ಲ, ಅಷ್ಟೇ, ನಮ್ಮನ್ನು ಇಷ್ಟಪಡಲ್ಲ. ಅಂದರೆ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕಾ, ಕ್ಷಮಿಸಬೇಕಾ? ಆ ಮನಸ್ಸು ನಮಗಿರಬೇಕು. ಆ ಮನಸ್ಸಿದ್ದಾಗ ಪ್ರಿಯರಾದ ದೇವರ ಮಕ್ಕಳಿರ ಆರೋಗ್ಯಕರವಾಗಿರ್ತೀವಿ ಪ್ರಿಯರೇ, ಸಮಾಧಾನವಾಗಿರ್ತೀವಿ, ನೆಮ್ಮದಿಯಾಗಿರ್ತೀವಿ. ಒಂದು ವೇಳೆ ಸತ್ತೋದರೆ ನಿತ್ಯ ಜೀವವನ್ನು ನಾವು ಪಡ್ಕೊಳ್ತೀವಿ. ನಿತ್ಯ ಜೀವವನ್ನು ಸಮಾಜದಲ್ಲಿ, ಮನೆಯಲ್ಲಿ, ಹೊರಗಡೆ ಒಂದು ರೀತಿಯಲ್ಲಿ ಕಿರಿಕಿರಿ ನಡೀತಾ ಇರುತ್ತೆ. ಯಾರು ಉಲ್ಲಾಸವಾಗಿರ್ತಾರೆ ಗೊತ್ತಾ? ಯಾರು ಸಂತೋಷವಾಗಿರ್ತಾರೆ ಗೊತ್ತಾ? ಒಬ್ಬರ ಪಾಪಗಳನ್ನು ಒಬ್ಬರು ಕ್ಷಮಿಸಿ ಸರಿಪಡಿಸಿಕೊಂಡು ದೇವರಿಗೆ ವಿಧೇಯರಾದವರು ಏನ್ರಿ ಸಮಾಧಾನವಾಗಿರ್ತಾರೆ, ಆರೋಗ್ಯವಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ, ದೇವರು ಮೆಚ್ಚುವಂಥ ರೀತಿಯಲ್ಲಿ ಇರ್ತಾರೆ. ಹಾಗೆ ಪ್ರತಿ ಕ್ರೈಸ್ತರು ಇರಬೇಕು ಪ್ರಿಯರಾದ ದೇವ್ರ ಮಕ್ಕಳಿರ. ಹಾಗೆ ಇದ್ದಾಗ ದೇವರು ನಮ್ಮನ್ನು ಇಷ್ಟಪಡ್ತಾರೆ, ದೇವರು ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಸತ್ತರೆ ನಿತ್ಯ ಜೀವವನ್ನು ಕೊಡ್ತಾರೆ. ಆ ನಿತ್ಯ ಜೀವವನ್ನು ನಾವು ಪಡಿಬೇಕಂದಾಗ ಖಂಡಿತವಾಗಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು, ತಲೆ ಬಾಗಿಸ್ಬೇಕು, ವಾಕ್ಯದ ಪ್ರಕಾರ ಜೀವಿಸಬೇಕು ಪ್ರಿಯರೇ. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನೇ, ಸರ್ವೋನ್ನತನೇ, ಸರ್ವಶಕ್ತನಾದಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರಗಳು ತಂದೆ. ನೇರ ಪ್ರಸಾರವನ್ನು ನೋಡಿರುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ, ಪ್ರತಿ ಕುಟುಂಬಕ್ಕೆ ನೆಮ್ಮದಿ, ಶಾಂತಿ, ಸಮಾಧಾನವನ್ನು ದಯಪಾಲಿಸಿ, ಆರೋಗ್ಯವನ್ನು ದಯಪಾಲಿಸಿ, ಪ್ರತಿಯೊಬ್ಬರು ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ವಿಧೇಯರಾಗಿ ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.